ಬ್ರೋ, ನಿಮ್ಗೊಂದು ಸೀರಿಯಸ್ ಪ್ರಶ್ನೆ ಕೇಳ್ತೀನಿ. ನಿಮ್ಗೊಂದು ಕಡೆ ಜಾಬ್ ಇಂಟರ್ವ್ಯೂ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಅದಕ್ಕಾಗಿ ದಿನಗಟ್ಟಲೆ ಓದಿದ್ದೀರಾ, ಸಿಕ್ಕಾಪಟ್ಟೆ ತಯಾರಿ ಮಾಡಿದ್ದೀರಾ. ಆದರೆ ಇನ್ನೇನು ಲಾಸ್ಟ್ ಮಿನಿಟ್ ಬಂತು ಅನ್ನೋವಾಗ ರೂಮ್ ಒಳಗೆ ಹೋಗೋಕೆ ಮುಂಚೆ ನಿಮ್ಮ ಮನಸ್ಸು ನಿಮಗೇ ಮೋಸ ಮಾಡಲು ಶುರು ಮಾಡುತ್ತೆ. ಒಳಗಿನಿಂದ ಒಂದು ಭಯದ ಧ್ವನಿ ಬರುತ್ತೆ. ನನ್ನ ಕೈಲಾಗಲ್ಲ, ನಾನು ಸೆಲೆಕ್ಟ್ ಆಗಲ್ಲ, ನನಗಿಂತ ಬೇರೆಯವರು ತುಂಬ ಬುದ್ಧಿವಂತರಿದ್ದಾರೆ, ನಾನಿಷ್ಟು ದೂರ ಬಂದು ಏನು ಪ್ರಯೋಜನ ಗುರು? ಈ ಆಂಗ್ಸೈಟಿ, ಈ ಸೆಲ್ಫ್ ಡೌಟ್, ಈ ಓವರ್ ಥಿಂಕಿಂಗ್ ಇದನ್ನು ನೀವು ಇವತ್ತು ಅನುಭವಿಸ್ತಿರಬಹುದು. ಆದರೆ ಇದನ್ನೇ 5000 ವರ್ಷಗಳ ಹಿಂದೆಯೇ ಅರ್ಜುನನಿಗೂ ಆಗಿತ್ತು. ಆ ಸಮಸ್ಯೆಯನ್ನು ಶ್ರೀಕೃಷ್ಣರು ಅಲ್ಲೇ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಅರ್ಜುನನಿಗೆ ಇಂಟರ್ವ್ಯೂ ಇರಲಿಲ್ಲ, ಆದರೆ ಅವನ ಮುಂದೆ ಸಾವಿನ ಭಯ ಹುಟ್ಟಿಸೋ ಯುದ್ಧ ಇತ್ತು. ಮತ್ತು ಅವನ ಮನಸ್ಸಿನಲ್ಲಿ ಏನು ನಡೀತಿತ್ತೋ ಎಕ್ಸಾಕ್ಟಾಗಿ ಅಕಸ್ಮಾತ್ ಇವತ್ತು ನಿಮ್ಮ ಮನಸ್ಸಿನಲ್ಲೂ ಅದೇ ನಡೀತಾ ಇರಬಹುದು. ಸೊ ಇವತ್ತು ನಾವು ಡಿಕೋಡ್ ಮಾಡೋಣ ಭಗವದ್ಗೀತೆಯ 5 ಮೋಸ್ಟ್ ಪವರ್ಫುಲ್ ಸೈಕಾಲಜಿ ಟೆಕ್ನಿಕ್ಸ್. ನೆನ್ಪಿಡಿ, ಇದು ಕೇವಲ ಒಂದು ಧಾರ್ಮಿಕ ಪುಸ್ತಕ ಅಲ್ಲ ಬ್ರೋ, ಇದು ನಿಮ್ಮ ಮೆದುಳಿನ ಆಪರೇಟಿಂಗ್ ಸಿಸ್ಟಮ್. ಲೆಟ್ಸ್ ಬಿಗಿನ್. ನಮ್ಮ ಲಿಸ್ಟ್ನಲ್ಲಿ ಮೊದಲನೇದು ಟೆಕ್ನಿಕ್ ನಂಬರ್ 1, ಸ್ಥಿತಪ್ರಜ್ಞ ಕಾನ್ಸೆಪ್ಟ್ ಅಥವಾ ಸಮಚಿತ್ತ. ಕುರುಕ್ಷೇತ್ರದಲ್ಲಿ ಅರ್ಜುನ ಫುಲ್ ಕನ್ಫ್ಯೂಸ್ ಆಗಿದ್ದಾಗ ಗೀತೆಯ 2ನೇ ಅಧ್ಯಾಯ 38ನೇ ಶ್ಲೋಕದಲ್ಲಿ ಶ್ರೀಕೃಷ್ಣರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಶ್ರೀಕೃಷ್ಣರು ಇಲ್ಲಿ ಏನು ಹೇಳ್ತಿದ್ದಾರೆ ಗೊತ್ತಾ? ಅರ್ಜುನ, ಸುಖ ಬರಲಿ ದುಃಖ ಬರಲಿ, ಲಾಭ ಆಗಲಿ ನಷ್ಟ ಆಗಲಿ, ಗೆಲುವಾಗಲಿ ಅಥವಾ ಸೋಲಾಗಲಿ, ಇವೆರಡನ್ನೂ ಒಂದೇ ಸಮನಾಗಿ ನೋಡು. ಟ್ರೀಟ್ ದೆಮ್ ಈಕ್ವಲಿ. ಇದು ಕೇಳೋಕೆ ನಿಮ್ಮ ಕಿವಿಗೆ ಸ್ವಲ್ಪ ಬೋರಿಂಗ್ ಆಗಿ ಅನಿಸ್ಬೋದು. ಏನು ಸರ್ ಇದು ಹಳೆ ಮಾತು, ಈಗಿನ ಕಾಲದಲ್ಲಿ ಯಾರಿದನ್ನು ಫಾಲೋ ಮಾಡ್ತಾರೆ ಅಂತ ನೀವು ಕೇಳಬಹುದು. ಆದರೆ ವೆಯ್ಟ್ ಮಾಡಿ, ಇಲ್ಲಿದೆ ಮಾಡರ್ನ್ ನ್ಯೂರೋಸೈನ್ಸ್ ಕನೆಕ್ಷನ್. ನಮ್ಮ ಮೆದುಳಿನಲ್ಲಿ ಅಮಿಗ್ಡಲಾ ಅಂತ ಒಂದು ಸಣ್ಣ ಭಾಗ ಇದೆ. ಇದನ್ನು ನಾವು ಫಿಯರ್ ಆ್ಯಂಡ್ ಇಮೋಷನ್ ಸೆಂಟರ್ ಅಂತ ಕರಿತೀವಿ. ಯಾವಾಗ ನಿಮ್ಗೆ ಲೈಫಲ್ಲಿ ವಿಪರೀತ ಸಂತೋಷ ಆಗುತ್ತೋ ಅಥವಾ ವಿಪರೀತ ದುಃಖ ಆಗುತ್ತೋ ಈ ಅಮಿಗ್ಡಲಾ ಓವರ್ ರಿಯಾಕ್ಟ್ ಆಗೋಕೆ ಶುರು ಮಾಡುತ್ತೆ. ಇದರ ರಿಸಲ್ಟ್ ಏನಾಗುತ್ತೆ ಗೊತ್ತಾ? 1, ನೀವು ಸಂತೋಷದಲ್ಲಿದ್ದಾಗ ಓವರ್ ಕಾನ್ಫಿಡೆನ್ಸ್ ಬಂದು ಫೇಲ್ಯೂರ್ ಆಗ್ತೀರಾ. ಅಥವಾ 2, ದುಃಖದಲ್ಲಿದ್ದಾಗ ಫುಲ್ ಡಿಪ್ರೆಷನ್ಗೆ ಹೋಗಿ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಕೂತ್ಬಿಡ್ತೀರಾ. ಅದಕ್ಕೆ ಶ್ರೀಕೃಷ್ಣರು ಹೇಳಿದ್ದು ಸ್ಥಿತಪ್ರಜ್ಞೆ ಆಗಿರೋ, ಅಂದರೆ ನಿನ್ನ ಮೈಂಡ್ ಯಾವಾಗಲೂ ಸ್ಟಡಿ ಆಗಿರಲಿ. ಒಂದು ಬೆಸ್ಟ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ವಿರಾಟ್ ಕೊಹ್ಲಿ, ಅವನು 100 ರನ್ ಹೊಡೆದಾಗ ಅವನ ಮುಖವನ್ನೊಮ್ಮೆ ಗಮನಿಸಿ. ಅಲ್ಲಿ ಕಾಣೋದು ಕಾಮ್ ಫೋಕಸ್. ಅದೇ ವಿರಾಟ್ ಕೊಹ್ಲಿ 0ಗೆ ಔಟ್ ಆದಾಗಲೂ ಆತ ಅಷ್ಟೇ ಕಾಮ್ ಆಗಿರ್ತಾನೆ. ಯಾಕಂದ್ರೆ ಆತ ಇಮೋಷ್ನಲಿ ಸ್ಟೇಬಲ್. ದಿಸ್ ಇಸ್ ಸ್ಥಿತಪ್ರಜ್ಞ. ಮಾಡರ್ನ್ ಸೈಕಾಲಜಿ ಇದನ್ನೇ ಇಮೋಷನಲ್ ರೆಗ್ಯುಲೇಷನ್ ಅಂತ ಕರೆಯುತ್ತೆ. ರೀಸೆಂಟ್ ಸ್ಟಡೀಸ್ ಕೂಡ ಇದನ್ನೇ ತೋರಿಸ್ತಾನೆ. ಯಾರು ಲೈಫಲ್ಲಿ ಬರೋ ಇಮೋಷನಲ್ ಅಪ್ಸ್ ಆ್ಯಂಡ್ ಡೌನ್ಸ್ನಲ್ಲಿ ಸಿಲುಕ್ಕೊಳ್ಳೋದಿಲ್ವೋ ಅವರು ಜೀವನದಲ್ಲಿ ಹೆಚ್ಚು ಸಕ್ಸಸ್ ಆಗ್ತಾರೆ. ಹಾಗಾದರೆ ನೀವೇನು ಮಾಡಬೇಕು? ಇಲ್ಲಿದೆ ಆಕ್ಷನ್ ಪ್ಲಾನ್. ಟೆಕ್ನಿಕ್ ದ 5 ಸೆಕೆಂಡ್ ಪಾಸ್. ಯಾವಾಗ ನಿಮಗೆ ತುಂಬ ಸಂತೋಷ ಅಥವಾ ತುಂಬ ದುಃಖ ಆಗುತ್ತೋ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಜಸ್ಟ್ 5 ಸೆಕೆಂಡ್ ನಿಲ್ಲಿಸಿ. ಆಳವಾಗಿ ಉಸಿರಾಡಿ. ನಿಮ್ಮ ಇಮೋಷನ್ನನ್ನು ನೀವು ಟಿವಿಯಲ್ಲಿ ನೋಡೋ ಥರ ಅಬ್ಸರ್ವ್ ಮಾಡಿ. ಶ್ರೀಕೃಷ್ಣರು ಹೇಳಿದಂತೆ ನೀನು ನಿನ್ನ ಭಾವಗಳಲ್ಲ, ನೀನು ಅವುಗಳನ್ನು ನೋಡೋ ಸಾಕ್ಷಿ, ವಿಟ್ನೆಸ್. ದಿಸ್ ಇಸ್ ಟೆಕ್ನಿಕ್ ನಂಬರ್ 1. ಈಗ 2ನೇ ಟೆಕ್ನಿಕ್ ಕಡೆ ಹೋಗೋಣ. ಇದು ಪ್ರಪಂಚದ ಮೋಸ್ಟ್ ಫೇಮಸ್ ಸೈಕಾಲಜಿ ರೂಲ್. ಟೆಕ್ನಿಕ್ ನಂಬರ್ 2, ನಿಷ್ಕಾಮ ಕರ್ಮ, ಅಂದರೆ ವರ್ಕ್ ವಿತೌಟ್ ಅಟ್ಯಾಚ್ಮೆಂಟ್ ಟು ರಿಸಲ್ಟ್ಸ್. ಭಗವದ್ಗೀತೆಯ ಅತಿ ಪ್ರಸಿದ್ಧ ಶ್ಲೋಕ ಇಲ್ಲಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ. ಇದರ ಡೀಪ್ ಮೀನಿಂಗ್ ಇಷ್ಟೇ: ಕೆಲಸ ಮಾಡೋದು ನಿನ್ನ ಹಕ್ಕು, ಆದರೆ ಅದರ ಫಲಿತಾಂಶದ ಮೇಲೆ ನಿನಗೆ ಹಕ್ಕಿಲ್ಲ. ಈಗ ನೀವು ಯೋಚನೆ ಮಾಡ್ತೀರಾ, ಸರ್ ರಿಸಲ್ಟ್ ನೋಡದೆ ಕೆಲಸ ಮಾಡೋದು ಹೇಗೆ? ನಾನು ಜಿಮ್ಗೆ ಹೋಗ್ತೀನಿ ಅಂದರೆ ನನಗೆ ಬಾಡಿ ಬೇಕಲ್ವಾ? ನಾನು ಕಷ್ಟಪಟ್ಟು ಓದ್ತೀನಿ ಅಂದರೆ ನನಗೆ ಒಳ್ಳೆ ಮಾರ್ಕ್ಸ್ ಬೇಕಲ್ವಾ? ಕರೆಕ್ಟ್. ಹಾಗಾಗಿ ಇಲ್ಲಿ ಶ್ರೀಕೃಷ್ಣರು ಏನು ಹೇಳ್ತಿದ್ದಾರೆ ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಶ್ರೀಕೃಷ್ಣರು ಇಲ್ಲಿ ರಿಸಲ್ಟ್ ನೋಡಬೇಡಿ ಅಂತ ಹೇಳ್ತಾ ಇಲ್ಲ.
ಅವ್ರು ಹೇಳ್ತಿರೋದು ರಿಸಲ್ಟ್ಗೆ ಅಟ್ಯಾಚ್ ಆಗಬೇಡಿ. ವ್ಯತ್ಯಾಸ ಏನು ಅಂತೀರಾ? ಒಂದು ಎಕ್ಸಾಂಪಲ್ ನೋಡಿ. ಎಕ್ಸಾಮ್ ಪ್ರಿಪರೇಷನ್. ರಾಂಗ್ ವೇ. ನಾನು 90% ಮಾರ್ಕ್ಸ್ ತರದಿದ್ರೆ ನಾನು ಫೇಲಿಯರ್ ಅಂತ ಯೋಚಿಸೋದು. ಇದರಿಂದ ಏನಾಗುತ್ತೆ? ಆತಂಕ, ಭಯ ಶುರುವಾಗುತ್ತೆ. ಓದೋಕೆ ಫೋಕಸ್ ಸಿಗಲ್ಲ. ರೈಟ್ ವೇ ಅಂದರೆ ಗೀತಾವೇ. ನಾನು ಪ್ರತಿದಿನ 4 ಗಂಟೆ ಫೋಕಸ್ ಆಗಿ ಓದ್ತೀನಿ. ರಿಸಲ್ಟ್ ಏನಾದರೂ ಆಗಲಿ, ಅದು ನನ್ನ ಕೈಯಲ್ಲಿಲ್ಲ. ಇದರಿಂದ ಏನಾಗುತ್ತೆ? ಮನಸ್ಸು ಶಾಂತವಾಗುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಆಗುತ್ತೆ. ಮಾಡರ್ನ್ ಸೈಕಾಲಜಿ ಇದನ್ನೇ ಪ್ರೋಸೆಸ್ ಓರಿಯೆಂಟೆಡ್ ಥಿಂಕಿಂಗ್ ಅಂತ ಕರೆಯುತ್ತೆ. ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಕೂಡ ಇದನ್ನೇ ಸಾಬೀತು ಮಾಡಿದೆ. ಯಾರು ಪ್ರೋಸೆಸ್ನಲ್ಲಿ ಫೋಕಸ್ ಮಾಡ್ತಾರೋ, ಅಂದರೆ ದಿನ ಓದೋದು, ಅವರು ರಿಸಲ್ಟ್ ಬಗ್ಗೆ ಚಿಂತೆ ಮಾಡೋರಿಗಿಂತ ಬೆಟರ್ ಆಗಿ ಗೆಲ್ತಾರೆ. ಯಾಕಂದ್ರೆ ಅವರಿಗೆ ಆಂಗ್ಸೈಟಿ ಇರಲ್ಲ. ಅವರು ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತಾರೆ. ಒಬ್ಬ ರೈತನ ನೋಡಿ. ಅವನು ಬೀಜ ಬಿತ್ತುತ್ತಾನೆ, ನೀರು ಹಾಕ್ತಾನೆ, ಕಳೆ ತೆಗಿತಾನೆ. ಆದರೆ ಅವನು ಪ್ರತಿದಿನ ಗದ್ದೆಗೆ ಹೋಗಿ ಎಷ್ಟು ಬೆಳೆ ಬರುತ್ತಾ ಇಲ್ವಾ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಅವನು ತನ್ನ ಕರ್ಮ ಅಂದರೆ ಡ್ಯೂಟಿ ಮಾಡ್ತಾನೆ. ರಿಸಲ್ಟ್ನ ಪ್ರಕೃತಿಗೆ ಬಿಟ್ಬಿಡ್ತಾನೆ. ದಿಸ್ ಇಸ್ ನಿಷ್ಕಾಮ ಕರ್ಮ. ಸೊ ನಿಮಗೊಂದು ಚಾಲೆಂಜ್, ದ ಡೈಲಿ ಪ್ರೋಸೆಸ್ ಗೋಲ್. ನಾಳೆಯಿಂದ ರಿಸಲ್ಟ್ ಗೋಲ್ ಹಾಕಬೇಡಿ, ಅಂದರೆ ನಾನು 10 kg ತೂಕ ಇಳಿಬೇಕು ಅಂತ. ಬದಲಾಗಿ ಪ್ರೋಸೆಸ್ ಗೋಲ್ ಹಾಕಿ, ಅಂದರೆ ನಾನು ದಿನ 30 ನಿಮಿಷ ವರ್ಕೌಟ್ ಮಾಡ್ತೀನಿ ಅಂತ. ಪ್ರೋಸೆಸ್ನಲ್ಲಿ ಫೋಕಸ್ ಇಂದ್ರೆ ರಿಸಲ್ಟ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಟೆಕ್ನಿಕ್ ನಂಬರ್ 2 ಡನ್. ಈಗ 3ನೇ ಪವರ್ಫುಲ್ ಟೆಕ್ನಿಕ್ ನಂಬರ್ 3, ಬುದ್ಧಿಯೋಗ, ದ ಪವರ್ ಆಫ್ ಡಿಸ್ಕ್ರಿಮಿನೇಟಿವ್ ಇಂಟೆಲಿಜೆನ್ಸ್. ಗೀತೆಯ 2ನೇ ಅಧ್ಯಾಯದ 50ನೇ ಶ್ಲೋಕದಲ್ಲಿ ಶ್ರೀಕೃಷ್ಣರು ಬುದ್ಧಿಯ ಮಹತ್ವವನ್ನ ಹೇಳ್ತಾರೆ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ನೈವ ಯೋಗಃ ಕರ್ಮಸು ಕೌಶಲಂ. ಶ್ರೀಕೃಷ್ಣರು ಇಲ್ಲಿ ಏನು ಹೇಳ್ತಿದ್ದಾರೆ ಗೊತ್ತಾ? ಅರ್ಜುನ, ಬುದ್ಧಿಯನ್ನ ಉಪಯೋಗಿಸಿ ಸರಿ ಮತ್ತು ತಪ್ಪನ್ನ ನಿರ್ಧಾರ ಮಾಡು. ಬ್ರೋ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಬುದ್ಧಿ ಎರಡೂ ಬೇರೆ ಬೇರೆ. ಮೈಂಡ್ ಅಂದರೆ ಇಮೋಷನಲ್, ರಿಯಾಕ್ಟಿವ್ ಮತ್ತೆ ಮಗುವಿನ ಥರ ಹಠ ಮಾಡುತ್ತೆ. ಆದರೆ ಬುದ್ಧಿ ಲಾಜಿಕಲ್ ಆಗಿರುತ್ತೆ, ಯೋಚನೆ ಮಾಡುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೋಷಿಯಲ್ ಮೀಡಿಯಾ ಅಡಿಕ್ಷನ್. ನಿಮ್ಮ ಮೈಂಡ್ ಹೇಳುತ್ತೆ, ಬಾರೋ ರೀಲ್ಸ್ ನೋಡೋಣ, ಫುಲ್ ಮಜಾ ಇರುತ್ತೆ. ಆಗ ತಕ್ಷಣ ನಿಮ್ಮ ಬುದ್ಧಿ ಜಾಗೃತವಾಗಿ ಹೇಳಬೇಕು, ವೆಯ್ಟ್ ಮಾಡು, ನಾನೀಗ 2 ಗಂಟೆ ಸ್ಕ್ರೋಲ್ ಮಾಡಿದರೆ ನನ್ನ ಕೆಲಸ ಬಾಕಿ ಉಳಿಯುತ್ತೆ. ಆಮೇಲೆ ನಾನೇ ಗಿಲ್ಟಿ ಫೀಲ್ ಮಾಡ್ತೀನಿ. ಬೆಟರ್ ಐಡಿಯಾ ಅಂದರೆ 15 ಮಿನಿಟ್ಸ್ ಬ್ರೇಕ್ ತಗೋತೀನಿ, ಆಮೇಲೆ ಕೆಲಸ ಮಾಡ್ತೀನಿ. ಇಲ್ಲಿ ನಿಮ್ಮ ಬುದ್ಧಿ ನಿಮ್ಮ ಮೈಂಡನ್ನು ಗೈಡ್ ಮಾಡ್ತಿದೆ. ಮಾಡರ್ನ್ ನ್ಯೂರೋಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ. ನಮ್ಮ ಮೆದುಳಿನಲ್ಲಿ 2 ಸಿಸ್ಟಮ್ಗಳಿವೆ. ಒಂದು ಲಿಂಬಿಕ್ ಸಿಸ್ಟಮ್, ಅಂದರೆ ಇಮೋಷನಲ್ ಬ್ರೈನ್. ಇದೇ ನಮ್ಮ ಮೈಂಡ್, ಇದು ಫಾಸ್ಟ್ ಮತ್ತು ಇಂಪಲ್ಸಿವ್. 2 ಪ್ರೀಫ್ರಾಂಟಲ್ ಕಾರ್ಟೆಕ್ಸ್, ಅಂದರೆ ರ್ಯಾಷನಲ್ ಬ್ರೈನ್. ಇದೇ ನಮ್ಮ ಬುದ್ಧಿ, ಇದು ಸ್ಲೋ ಮತ್ತು ಲಾಜಿಕಲ್. ಶ್ರೀಕೃಷ್ಣನು 5000 ವರ್ಷಗಳ ಹಿಂದೆ ಹೇಳಿದ್ದು, ಟ್ರೈನ್ ಯುವರ್ ಬುದ್ಧಿ ಟು ಕಂಟ್ರೋಲ್ ಯುವರ್ ಮೈಂಡ್. ಇದನ್ನೇ ಸೈಕಾಲಜಿಯಲ್ಲಿ ಕಾಗ್ನಿಟಿವ್ ಕಂಟ್ರೋಲ್ ಅಂತ ಕರೀತಾರೆ. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೂ ಇದೇ ಆಗಿತ್ತು. ಅವನ ಮೈಂಡ್ ಅಂದರೆ ಇಮೋಷನ್ ಹೇಳ್ತು, ನನ್ನ ಫ್ಯಾಮಿಲಿ ಎದುರಿನಲ್ಲಿದೆ, ನಾನು ಹೇಗೆ ಹೋರಾಡಲಿ, ನನಗೆ ಬೇಜಾರಾಗ್ತಿದೆ. ಆಗ ಶ್ರೀಕೃಷ್ಣರು ಕೊಟ್ಟ ಲಾಜಿಕ್ನಿಂದ ಅವನ ಬುದ್ಧಿ ಅಂದರೆ ಲಾಜಿಕ್ ಹೇಳ್ತು, ಅರ್ಜುನ, ಇದೇ ನಿನ್ನ ಧರ್ಮ ಅಂದರೆ ಡ್ಯೂಟಿ, ನೀನೊಬ್ಬ ಕ್ಷತ್ರಿಯ, ಆತ್ಮ ಯಾವತ್ತೂ ಸಾಯಲ್ಲ, ಫೈಟ್ ಮಾಡೋ. ಯಾವಾಗ ಅರ್ಜುನನ ಬುದ್ಧಿ ಜಾಗೃತವಾಯಿತೋ ಆಗ ಅವನಿಗೆ ಕ್ಲಾರಿಟಿ ಸಿಕ್ತು. ಸೊ ನಿಮಗೊಂದು ಟೆಕ್ನಿಕ್, ದ 10 ಸೆಕೆಂಡ್ ಪಾಸ್. ಯಾವಾಗ ನಿಮಗೆ ಇಮೋಷನಲ್ ನಿರ್ಧಾರ ತೆಗೋಬೇಕಾಗುತ್ತೋ ತಕ್ಷಣ ರಿಯಾಕ್ಟ್ ಮಾಡಬೇಡಿ. 10 ಸೆಕೆಂಡ್ ವೆಯ್ಟ್ ಮಾಡಿ. ನಿಮಗೆ ನೀವೇ ಕೇಳಿ, ಇದು ನನ್ನ ಮೈಂಡ್ ಹೇಳ್ತಿದೆಯಾ ಅಥವಾ ಬುದ್ಧಿ ಹೇಳ್ತಿದೆಯಾ? ಕೋಪದಲ್ಲಿ ಮೆಸೇಜ್ ಮಾಡೋದು ಮೈಂಡ್, ಶಾಂತವಾಗಿ ರಿಪ್ಲೈ ಮಾಡೋದು ಬುದ್ಧಿ. ಜಂಕ್ ಫುಡ್ ತಿನ್ನೋದು ಮೈಂಡ್, ಹೆಲ್ದಿ ಊಟ ಮಾಡೋದು ಬುದ್ಧಿ. ಟ್ರೈನ್ ಯೋರ್ ಬುದ್ಧಿ. ಟೆಕ್ನಿಕ್ ನಂಬರ್ 3 ಮಾಸ್ಟರ್ಡ್. ಈಗ 4ನೇ ಟೆಕ್ನಿಕ್, ಇದು ಲೈಫ್ ಚೇಂಜಿಂಗ್. ಟೆಕ್ನಿಕ್ ನಂಬರ್ 4 ತ್ಯಾಗ, ಅಂದರೆ ಸ್ಟ್ರಾಟಜಿಕ್ ಲೆಟಿಂಗ್ ಗೋ. ಗೀತೆಯ 18ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಶ್ರೀಕೃಷ್ಣರು ತ್ಯಾಗದ ರಿಯಲ್ ಅರ್ಥವನ್ನ ಬಿಚ್ಚಿಡ್ತಾರೆ. ನಹಿ ದೇಹಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯ ಅಶೇಷತಃ ಯಸ್ತು ಕರ್ಮಫಲ ತ್ಯಾಗಿ ಸತ್ಯಾಗೀತಿ ಭಿಧೀಯತೆ. ಇಲ್ಲಿ ಜನರಿಗೆ ಕನ್ಫ್ಯೂಷನ್ ಆಗಬಹುದು. ತ್ಯಾಗ ಅಂದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವಂತ ಅಲ್ಲ ಬ್ರೋ. ತ್ಯಾಗ ಅಂದರೆ ಯಾವುದು ನಿನ್ನ ಗುರಿಗೆ ಅಥವಾ ನಿನ್ನ ಪರ್ಪಸ್ಗೆ ಯೂಸ್ ಇಲ್ವೋ ಅದನ್ನು ಬಿಟ್ಬಿಡು. ಮಾಡರ್ನ್ ಸೈಕಾಲಜಿ ಇದನ್ನೇ ಅಪಾರ್ಚುನಿಟಿ ಕಾಸ್ಟ್ ಅಂತ ಕರೆಯುತ್ತೆ.
ಅಂದರೆ ನೀವು ಯಾವಾಗ ಒಂದು ಕೆಟ್ಟ ವಿಷಯಕ್ಕೆ ಎಸ್ ಅಂತೀರೋ ಆಟೋಮ್ಯಾಟಿಕ್ ಆಗಿ ಒಂದು ಒಳ್ಳೆ ವಿಷಯಕ್ಕೆ ನೋ ಅಂದ ಹಾಗೆ. ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ನೋಡೋಣ. ಸೋಷಿಯಲ್ ಮೀಡಿಯಾ. ನೀವು 3 ಗಂಟೆ ಇನ್ಸ್ಟಾಗ್ರಾಮ್ ನೋಡ್ತೀರಾ ಅಂದ್ಕೊಳ್ಳಿ. ಕಾಸ್ಟ್ ಏನಪ್ಪ ಅಂದರೆ ಅದೇ ಟೈಮಲ್ಲಿ ನೀವು ಒಂದು ಹೊಸ ಸ್ಕಿಲ್ ಕಲಿಬಹುದಿತ್ತು. ಇಲ್ಲಿ ತ್ಯಾಗ ಅಂದರೆ ಆ ಮೈಂಡ್ಲೆಸ್ ಸ್ಕ್ರೋಲಿಂಗ್ನ ಬಿಡೋದು. ರಿಸಲ್ಟ್ ಏನು? ನಿಮಗೆ ಪ್ರೊಡಕ್ಟಿವ್ ಟೈಮ್ ಸಿಗುತ್ತೆ. ಟಾಕ್ಸಿಕ್ ರಿಲೇಷನ್ಶಿಪ್ಸ್. ನೀವು ಅವರು ಹಳೆ ಫ್ರೆಂಡ್ಸ್ ಅಂತ ವೇಸ್ಟ್ ಜನರ ಜೊತೆ ಇರ್ತೀರಾ. ಕಾಸ್ಟ್ ಏನಪ್ಪ ಅಂದರೆ ನಿಮ್ಮ ಮೆಂಟಲ್ ಪೀಸ್ ಹಾಳಾಗುತ್ತೆ. ಇಲ್ಲಿ ತ್ಯಾಗ ಅಂದರೆ ಯಾರು ನಿಮ್ಮ ಎನರ್ಜಿ ಡ್ರೈನ್ ಮಾಡ್ತಾರೋ ಅವರನ್ನು ಬಿಡೋದು. ರಿಸಲ್ಟ್ ಏನು? ಮೆಂಟಲ್ ಕ್ಲಾರಿಟಿ. ರಿಸರ್ಚ್ ಕೂಡ ಇದನ್ನೇ ಹೇಳುತ್ತೆ. ಯಾರು ಸ್ಟ್ರಾಟಜಿಕ್ ಕ್ವಿಟಿಂಗ್ ಅಂದರೆ ಬೇಡದ್ದನ್ನು ಬಿಡೋದು ಮಾಡ್ತಾರೋ ಅವರು ಎಲ್ಲವನ್ನೂ ಇಟ್ಕೊಳ್ತೀನಿ ಅನ್ನೋರ್ಗಿಂತ ಲೈಫಲ್ಲಿ ಹೆಚ್ಚು ಸಕ್ಸಸ್ ಆಗ್ತಾರೆ. ವಾರೆನ್ ಬಫೆಟ್ ಒಂದು ಮಾತು ಹೇಳ್ತಾರೆ. ಸಕ್ಸಸ್ಫುಲ್ ಜನ ಮತ್ತು ವೆರಿ ಸಕ್ಸಸ್ಫುಲ್ ಜನರಿಗೆ ಇರೋ ವ್ಯತ್ಯಾಸ ಏನಂದ್ರೆ, ವೆರಿ ಸಕ್ಸಸ್ಫುಲ್ ಜನ ಆಲ್ಮೋಸ್ಟ್ ಎಲ್ಲದಕ್ಕೂ ನೋ ಹೇಳ್ತಾರೆ. ದಿಸ್ ಇಸ್ ತ್ಯಾಗ. ಶ್ರೀಕೃಷ್ಣರು ಕೂಡ ಅರ್ಜುನನಿಗೆ ಇದನ್ನೇ ಹೇಳಿದ್ರು. ಅರ್ಜುನ, ನಿನ್ನ ಸಂಬಂಧಿಕರ ಮೇಲಿರೋ ವ್ಯಾಮೋಹವನ್ನ ತ್ಯಾಗ ಮಾಡು. ರಿಸಲ್ಟ್ ಏನಾಗುತ್ತೆ ಅನ್ನೋ ಭಯನ ತ್ಯಾಗ ಮಾಡು. ಬರೀ ನಿನ್ನ ಕರ್ತವ್ಯದ ಮೇಲೆ ಫೋಕಸ್ ಮಾಡು. ಯಾವಾಗ ಅರ್ಜುನ ತ್ಯಾಗ ಮಾಡಿದ್ನೋ ಆಗ ಅವನು ಗ್ರೇಟೆಸ್ಟ್ ವಾರಿಯರ್ ಆದ. ಸೊ ಇವತ್ತೇ ಮಾಡಿ ದ 3 ಥಿಂಗ್ಸ್ ಟು ಲೆಟ್ ಗೋ ಲಿಸ್ಟ್. ಒಂದು ಪೇಪರಲ್ಲಿ ಬರೀರಿ. ಒಂದು ಕೆಟ್ಟ ಅಭ್ಯಾಸ, ಹ್ಯಾಬಿಟ್, ಯಾವುದು ಬಿಡಬೇಕು? ಸ್ಮೋಕಿಂಗ್, ಜಾಸ್ತಿ ನಿದ್ದೆ, ರೀಲ್ಸ್. ಒಂದು ನಂಬಿಕೆ, ಬಿಲೀಫ್, ಯಾವುದು ನಿಮ್ಮನ್ನ ತಡಿತಿದೆ, ನನ್ನಿಂದ ಆಗಲ್ಲ ಅನ್ನೋದು. ಈ ವಾರ ಇವು 3 ತ್ಯಾಗ ಮಾಡಿ ನೋಡಿ. ಲೈಫ್ ಚೇಂಜ್ ಆಗುತ್ತೆ. ಕೊನೆಯಲಾಗಿ 5ನೇ ಟೆಕ್ನಿಕ್. ಇದು ಎಲ್ಲದಕ್ಕೂ ಫೌಂಡೇಶನ್. ಟೆಕ್ನಿಕ್ ನಂಬರ್ 5, ಧ್ಯಾನ ಯೋಗ, ಮೆಡಿಟೇಷನ್ ಫಾರ್ ಮೆಂಟಲ್ ಕ್ಲಾರಿಟಿ. ಗೀತೆಯ 6ನೇ ಅಧ್ಯಾಯ ಸಂಪೂರ್ಣವಾಗಿ ಧ್ಯಾನದ ಬಗ್ಗೆನೇ ಇದೆ. ಶ್ಲೋಕ 26ರಲ್ಲಿ ಶ್ರೀಕೃಷ್ಣರು ಮನಸ್ಸನ್ನ ಕಂಟ್ರೋಲ್ ಮಾಡೋ ಸೀಕ್ರೆಟ್ ಹೇಳ್ತಾರೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತಾದ್ ಆತ್ಮನ್ಯೇವ ವಶಂ ನಯೇತ್. ಶ್ರೀಕೃಷ್ಣರು ಹೇಳ್ತಾರೆ, ಯಾವಾಗ ಈ ಚಂಚಲವಾದ ಮನಸ್ಸು ಅಲೆದಾಡುತ್ತೋ ಅದನ್ನು ಎಳೆದು ತಂದು ನಿನ್ನ ಕಂಟ್ರೋಲ್ಗೆ ತಗೋ. ನಿಮಗೆ ಗೊತ್ತಿರಲಿ, ನಿಮ್ಮ ಮನಸ್ಸು ಒಂದು ಮಂಗ ಇದ್ದ ಹಾಗೆ. ಇದು ಸುಮ್ಮನೆ ಜಂಪ್ ಮಾಡ್ತಾ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ಆಫೀಸ್ ಕೆಲಸ ಮಾಡಬೇಕು, 9:05ಕ್ಕೆ ಕಾಫಿ ಕುಡಿಯೋಣ, 9:10ಕ್ಕೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡೋಣ, 9:15ಕ್ಕೆ ಯಾರೋ ಮೆಸೇಜ್ ಕಳಿಸಿದ್ರೇನೋ. ಇದನ್ನೇ ನಾವು ಮಂಕಿ ಮೈಂಡ್ ಅಂತೀವಿ. ಶ್ರೀಕೃಷ್ಣರು ಹೇಳ್ತಾರ, ಈ ಮಂಗನ ಪಳಗಿಸು, ಟೇಮ್ ದ ಮಂಕಿ. ಹೇಗೆ? ಧ್ಯಾನ ಅಥವಾ ಮೆಡಿಟೇಷನ್ ಮೂಲಕ. ಮಾಡರ್ನ್ ನ್ಯೂರೋಸೈನ್ಸ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದೆ. 1, ಮೆಡಿಟೇಷನ್ ಮಾಡೋದ್ರಿಂದ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಶಾರ್ಪ್ ಆಗುತ್ತೆ. 2, ಆಮಿಗ್ದಾಲ ಕಡಿಮೆ ಆಗುತ್ತೆ. 3, ಹಾರ್ವರ್ಡ್ ಸ್ಟಡಿ ಪ್ರಕಾರ ಫೋಕಸ್ ಬರೋಬ್ಬರಿ 400% ಹೆಚ್ಚಾಗುತ್ತೆ. ಶ್ರೀಕೃಷ್ಣರು 5000 ವರ್ಷಗಳ ಹಿಂದೆ ಹೇಳಿದ್ದನ್ನ ಸೈನ್ಸ್ ಈಗ ಸಾಬೀತು ಮಾಡ್ತಿದೆ. ಶ್ರೀಕೃಷ್ಣರ ಮೆಡಿಟೇಷನ್ ಮೆಥಡ್ ತುಂಬಾನೇ ಸಿಂಪಲ್. 1, ಆಸನ, ಪಾಶ್ಚರ್, ನೇರವಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. 2, ಫೋಕಸ್, ಉಸಿರಾಟ ಅಥವಾ ಒಂದು ಮಂತ್ರದ ಮೇಲೆ ಗಮನ ಇಡಿ. 3, ವಿಟ್ನೆಸ್, ಆಲೋಚನೆಗಳು ಬಂದ್ರೆ ಅದನ್ನು ಜಸ್ಟ್ ನೋಡಿ, ರಿಯಾಕ್ಟ್ ಮಾಡಬೇಡಿ. 4, ರಿಟರ್ನ್, ಗಮನ ಬೇರೆ ಕಡೆ ಹೋದ್ರೆ ಮತ್ತೆ ವಾಪಸ್ ಉಸಿರಾಟದ ಕಡೆ ತನ್ನಿ. ರಿಯಲ್ ಲೈಫ್ ಬೆನಿಫಿಟ್ ಬೇಕಾ? ಸ್ಟೀವ್ ಜಾಬ್ಸ್, ವಿರಾಟ್ ಕೊಹ್ಲಿ, ಸುಂದರ್ ಪಿಚಾಯ್ ಇವರೆಲ್ಲ ಡೈಲಿ ಮೆಡಿಟೇಷನ್ ಮಾಡ್ತಾರೆ. ಅದಕ್ಕೆ ಅವರು ಆ ಲೆವೆಲಲ್ಲಿರೋದು. ಅವರು ಭಗವದ್ಗೀತೆ ಓದಿದ್ದಾರೆ, ಧ್ಯಾನ ಪ್ರಾಕ್ಟೀಸ್ ಮಾಡ್ತಾರೆ. ನಿಮಗೊಂದು ಸಿಂಪಲ್ ಸ್ಟೆಪ್, 5 ಮಿನಿಟ್ ಮಾರ್ನಿಂಗ್ ಧ್ಯಾನ. ನಾಳೆ ಬೆಳಗ್ಗೆ ಎದ್ದು ತಕ್ಷಣ ಸುಮ್ಮನೆ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ, ಉಸಿರಾಟ ಗಮನಿಸಿ, ಇನ್ಹೇಲ್, ಎಕ್ಸ್ಹೇಲ್, ಜಸ್ಟ್ 5 ನಿಮಿಷ ಮಾಡಿ. ಯಾವ ಮ್ಯೂಸಿಕ್ ಬೇಡ, ಗೈಡೆಡ್ ಆಡಿಯೋ ಬೇಡ, ಜಸ್ಟ್ ಸೈಲೆನ್ಸ್. ಟೆಕ್ನಿಕ್ ನಂಬರ್ 5 ಮಾಸ್ಟರ್ಡ್. ಸೊ ಫ್ರೆಂಡ್ಸ್, ಇವತ್ತು ನಾವು ಕಲ್ತಿದ್ದು ಇಷ್ಟೇ. ಸ್ಥಿತಪ್ರಜ್ಞ, ಗೆಲುವು ಸೋಲಿನಲ್ಲಿ ಸಮಚಿತ್ತ. 2, ನಿಷ್ಕಾಮ ಕರ್ಮ, ಪ್ರಾಸೆಸ್ ಮುಖ್ಯ, ರಿಸಲ್ಟ್ ಅಲ್ಲ. 3, ಬುದ್ಧಿಯೋಗ, ಬುದ್ಧಿಯಿಂದ ಮನಸ್ಸನ್ನ ಕಂಟ್ರೋಲ್ ಮಾಡಿ. 4, ತ್ಯಾಗ, ಬೇಡದ ವಿಷಯಗಳನ್ನು ಬಿಟ್ಟು ಬಿಡಿ. 5, ಧ್ಯಾನ ಯೋಗ, ಮೆಂಟಲ್ ಕ್ಲಾರಿಟಿಗಾಗಿ ದಿನವೂ ಧ್ಯಾನ ಮಾಡಿ. ಒಂದು ಪವರ್ಫುಲ್ ಸತ್ಯ ಹೇಳ, ಭಗವದ್ಗೀತೆ ಕೇವಲ ಒಂದು ಧಾರ್ಮಿಕ ಪುಸ್ತಕ ಅಲ್ಲ, ಇದು ಒಂದು ಸೈಕಾಲಜಿಕಲ್ ಮಾಸ್ಟರ್ ಪೀಸ್. ಶ್ರೀಕೃಷ್ಣರು ಕೇವಲ ದೇವರಲ್ಲ, ಅವರು ಸುಪ್ರೀಂ ಸೈಕಾಲಜಿಸ್ಟ್. 5000 ವರ್ಷಗಳ ಹಿಂದೆ ಹೇಳಿದ್ದನ್ನ ಸೈನ್ಸ್ ಈಗ ಸಾಬೀತು ಮಾಡ್ತಿದೆ. ವಿಡಿಯೋ ನೋಡಿ ಆಯ್ತು, ಆದರೆ ಇಲ್ಲಿಯವರೆಗೆ ಇದು ಮಾಹಿತಿ ಮಾತ್ರ. ರಿಯಲ್ ಬದಲಾವಣೆ ಆಗೋದು ಆಕ್ಷನ್ನಿಂದ ಮಾತ್ರ. ಇಲ್ಲಿದೆ ನಿಮ್ಮ ಇಮ್ಮಿಡಿಯೇಟ್ ಚಾಲೆಂಜ್.
ಈ 5 ಟೆಕ್ನಿಕ್ಗಳಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಅದನ್ನು ಮುಂದಿನ 7 ದಿನ ಅಪ್ಲೈ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಮ ಪ್ರೋಗ್ರೆಸ್ನ ತಿಳಿಸಿ. ಉದಾಹರಣೆಗೆ ಡೇ 1 ಸ್ಟಾರ್ಟೆಡ್ 5 ಮಿನಿಟ್ ಮೆಡಿಟೇಷನ್ ಅಥವಾ ಡೇ 3 ಪ್ರಾಕ್ಟಿಸ್ಡ್ ನಿಷ್ಕಾಮ ಕರ್ಮ ಅಟ್ ವರ್ಕ್. ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮಗೆ ಯಾವ ಟೆಕ್ನಿಕ್ ಅತ್ಯಂತ ಉಪಯುಕ್ತ ಅನಿಸಿತು. ಸ್ಥಿತಪ್ರಜ್ಞ, ನಿಷ್ಕಾಮ ಕರ್ಮ, ಬುದ್ಧಿಯೋಗ, ತ್ಯಾಗ, ಧ್ಯಾನ ಯೋಗ. ನಮ್ಮ ನೆಕ್ಸ್ಟ್ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಭಗವದ್ಗೀತೆಯ 3 ಗುಣಗಳ ಮನೋವಿಜ್ಞಾನ, ಸತ್ವ, ರಜಸ್ಸು ಮತ್ತು ತಮಸ್ಸು. ನಿಮ್ಮ ಪರ್ಸ್ನಾಲಿಟಿ ಟೈಪ್ ಯಾವುದು ಅದನ್ನು ಮಿಸ್ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಕೊನೆಯದಾಗಿ ಶ್ರೀಕೃಷ್ಣರ ಒಂದು ಮಾತು, ಯೋಗಸ್ಥಃ ಕುರು ಕರ್ಮಾಣಿ, ಅಂದರೆ ಬ್ಯಾಲೆನ್ಸ್ಡ್ ಮೈಂಡ್ನಿಂದ ನಿಮ್ಮ ಕೆಲಸ ಮಾಡು. ನಿಮ್ಮ ಜೀವನವೇ ನಿಮ್ಮ ಕುರುಕ್ಷೇತ್ರ, ನಿಮ್ಮ ಮನಸ್ಸೇ ನಿಮ್ಮ ಯುದ್ಧ ಭೂಮಿ. ಗೀತೆಯ ಈ 5 ಟೆಕ್ನಿಕ್ಸ್ ಬಳಸಿ ನಿಮ್ಮ ಒಳಗಿನ ಯುದ್ಧವನ್ನು ನೀವು ಗೆಲ್ಲಿ. ಗೋ ಬಿಕಮ್ ಯುವರ್ ಓನ್ ಅರ್ಜುನ. ಧನ್ಯವಾದಗಳು.